ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಾಯಂದಿರ ದಿನಾಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಪ್ರತಿ ವರ್ಷ ತಾಯಂದಿರ ದಿನವನ್ನು ಮೇ 2ನೇ ಭಾನುವಾರದಂದು ಆಚರಿಸಲಾಗುತ್ತದೆ ಮತ್ತು ಈ ದಿನದಂದು ವಿಶ್ವಾದ್ಯಂತ ತಾಯಂದಿರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗುತ್ತದೆ. ಈ ವರ್ಷ ತಾಯಿಯ ದಿನವು ಮೇ 12, 2024ರ ಭಾನುವಾರದಂದು ಬರುತ್ತದೆ. ನಮ್ಮ ತಾಯಂದಿರಿಗೆ ವಿಶೇಷ ಭಾವನೆ ಮೂಡಿಸಲು ನಾವು ತಾಯಿಯ ದಿನವನ್ನು ಆಚರಿಸುತ್ತೇವೆ. ನಮ್ಮ ತಾಯಂದಿರು ಮತ್ತು ತಾಯಿಯ ವ್ಯಕ್ತಿಗಳಿಗೆ ಅವರ ಬಗ್ಗೆ ನಮ್ಮ ಪ್ರೀತಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮೂಲಕ ಧನ್ಯವಾದ ಹೇಳುವ ದಿನ ಇದು. ತಾಯಿ ತನ್ನ ಕುಟುಂಬದ ಸಂತೋಷಕ್ಕಾಗಿ ಎಲ್ಲವನ್ನು ಮಾಡುತ್ತಾಳೆ. ಅದರ ಪ್ರತಿಯಾಗಿ ಆಕೆ ಏನನ್ನು ಕೇಳುವುದಿಲ್ಲ. ನಾವು ನಮ್ಮ ತಾಯಂದಿರನ್ನು ಮತ್ತು ಅವಳ ಎಲ್ಲ ಪ್ರಯತ್ನಗಳನ್ನು ಲಘುವಾಗಿ ಪರಿಗಣಿಸುತ್ತೇವೆ. ಆಕೆ ಮಾತ್ರ ವರ್ಷ ಪೂರ್ತಿ ಯಾವುದೇ ವೇತನ ಮತ್ತು ರಜಾ ದಿನಗಳಿಲ್ಲದೆ ಕೆಲಸ ಮಾಡುತ್ತಾಳೆ. ತಾಯಿ ಪ್ರೀತಿ, ಔದಾರ್ಯ, ತ್ಯಾಗ ಮತ್ತು ವಾತ್ಸಲ್ಯದ ಸಾರಾಂಶ ಎಂದು ನಂಬಲಾಗಿದೆ. ಭೂಮಿಯ ಮೇಲೆ ಅವಳ ಉಪಸ್ಥಿತಿಯು ನಿರಂತರ ಮಾನವ ಕುಲಕ್ಕೆ ಸಾಂತ್ವನವನ್ನು ನೀಡುತ್ತದೆ. ತಾಯಿಯ ನಗುತ್ತಿರುವ ಮುಖವು ಪ್ರಪಂಚದ ಎಲ್ಲ ದುಃಖಗಳನ್ನು ಮತ್ತು ಒತ್ತಡವನ್ನು ತೆಗೆದುಹಾಕುತ್ತದೆ. ತಾಯಂದಿರು ಇಲ್ಲದೆ ತಂದೆ ಅಪೂರ್ಣ. ಅವಳು ಕುಟುಂಬದ ತಿರುಳು. ಹೀಗಾಗಿ ಅವಳು ಮಾಡುವ ಎಲ್ಲ ಕೆಲಸಗಳಿಗೂ ಅವಳನ್ನು ಪ್ರಶಂಸಿಸುವುದು ಮತ್ತು ಅವಳ ಪ್ರೀತಿ ಮತ್ತು ತ್ಯಾಗ ಎಂದೆಂದಿಗೂ ಗಮನಾರ್ಹವಾದುದು. ತಾಯಿ ಇಲ್ಲದೆ ಜೀವನ ಸಾಧ್ಯವಿಲ್ಲ. ತಾಯಿಯ ಭೂಮಿಯ ಮೇಲಿನ ದೇವಿಯ ಪುನರ್ಜನ್ಮ ಎಂದು ಹೇಳಲಾಗುತ್ತದೆ. ಅವಳು ತನ್ನ ಮಕ್ಕಳನ್ನು ನಿಸ್ವಾರ್ಥ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಮಗು ತನ್ನ ತಾಯಿಯೊಂದಿಗೆ ಇರುವಾಗ ಸುರಕ್ಷಿತವೆಂದು ಭಾವಿಸುತ್ತದೆ. ತಾಯಿ ಇಲ್ಲದೆ ಎಲ್ಲರ ಜೀವನ ಅಪೂರ್ಣ. ಅವಳು ಯಾವಾಗಲೂ ತನ್ನ ಮಕ್ಕಳ ಸಂತೋಷವನ್ನು ಬಯಸುತ್ತಿರುವುದರಿಂದ ನಾವು ಯಾವಾಗಲೂ ಅವಳ ಆದೇಶಗಳನ್ನು ಪಾಲಿಸಬೇಕು. ಪ್ರತಿ ವರ್ಷ ತಾಯಂದಿರ ದಿನದಂದು ಅವಳನ್ನು ಗೌರವಿಸಲು ಶಾಲೆಗಳು ಮತ್ತು ಸಂಸ್ಥೆಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಮಕ್ಕಳು ತಮ್ಮ ತಾಯಂದಿರಿಗೆ ಪ್ರೀತಿ ತೋರಿಸಲು ಮತ್ತು ಪೂರ್ಣ ಉತ್ಸಾಹದಿಂದ ದಿನವನ್ನು ಆನಂದಿಸಲು ಕೆಲವು ಉಡುಗೊರೆಗಳನ್ನು ಮತ್ತು ಶುಭಾಶಯ ಪತ್ರಗಳನ್ನು ನೀಡುತ್ತಾರೆ. ಭೂಮಿಯ ಮೇಲೆ ತಾಯಿಯಂತೆ ಬೇರೆ ಯಾರೂ ಇಲ್ಲ ಎಂಬುದು ನಿಜ.